ಅಮೆರಿಕದ H-1B ವೀಸಾ ಗೊಂದಲಕ್ಕೆ ವೈಟ್ ಹೌಸ್ ತೆರೆ ಎಳೆದಿದೆ. ಹೊಸದಾಗಿ ವೀಸಾ ಪಡೆಯುವವರಿಗೆ ಮಾತ್ರ ಒನ್ ಟೈಮ್ ಫೀಸ್. ವೀಸಾ ನವೀಕರಣಕ್ಕೂ ಒನ್ ಟೈಮ್ ಫೀಸ್ ಹಾಕಲು ನಿರ್ಧಾರವನ್ನು ಮಾಡಲಾಗಿದೆ. ವರ್ಷಕ್ಕೊಮ್ಮೆ ಫೀಸ್ ಇಲ್ಲ, ಕೇವಲ ಒಂದು ಬಾರಿ ಮಾತ್ರ ಶುಲ್ಕವನ್ನು ಕಟ್ಟಬೇಕಾಗುತ್ತೆ. ವೀಸಾ ನವೀಕರಣ ಮತ್ತು ಹೊಸ ವೀಸಾಗೆ $1,00,000 ಶುಲ್ಕ ಇರುತ್ತೆ. ಈ ಹಿಂದೆ ಪ್ರತಿ ವರ್ಷವೂ $1,00,000 ಶುಲ್ಕ ಎಂದಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕ ಅಧ್ಯಕ್ಷ ಈ ನಿರ್ಧಾರದಿಂದ ಭಾರತೀಯರೆಲ್ಲ ಗೊಂದಲಕ್ಕೆ ಈಡಾಗಿದ್ದರು. H-1B ವೀಸಾ ಅಡಿ ಅಮೆರಿಕಾದಲ್ಲಿ ಭಾರತೀಯರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಗೊಂದಲದ ಹಿನ್ನೆಲೆಯಲ್ಲಿ ಆತಂಕಕ್ಕೆ ಒಳಗಾಗಿ ದೇಶ ತೊರೆಯೋದಕ್ಕೆ ನಿರ್ಧಾರವನ್ನು ಮಾಡಿದರು. ಯಾವುದೇ ಕಾರಣಕ್ಕೂ ದುಡುಕಿನ ತೀರ್ಮಾನ ಕೈಗೊಳ್ಳದಂತೆ ಕಂಪನಿಗಳು ಮನವಿಯನ್ನು ಮಾಡಿಕೊಂಡಿದ್ದಾವೆ. $1,00,000 ಶುಲ್ಕವನ್ನು ವೀಸಾ ಪಡೆಯುವ ಭಾರತೀಯರು ಭರಿಸುವಂತಿಲ್ಲ. ಭಾರತೀಯರನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವ ಅಮೆರಿಕ ಕಂಪನಿಗಳಿಗೆ ಶುಲ್ಕ ಅನ್ವಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗ ಗೊತ್ತಾಗ್ತಾ ಇರುವಂಥ ಸಂಗತಿ.